ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಎಚ್.ಡಿ. ರೇವಣ್ಣ ಅವರಿಗೆ ಹೈಕೋರ್ಟ್ ನೋಟಿಸ್ ಅನ್ನ ಕೊಟ್ಟಿದೆ. ಜಾಮೀನನ್ನ ಪ್ರಶ್ನಿಸಿ SIT ಹೈಕೋರ್ಟ್ ಮೆಟ್ಟಿಲೇರಿತ್ತು. ಇದೀಗ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ ನೋಟಿಸ್ ಕೊಟ್ಟಿದೆ. ಹೊಳೆ ನರಸೀಪುರ ನಗರ ಠಾಣೆ PSI ಮೂಲಕ ನೋಟಿಸ್ ಸರ್ವ್ ಮಾಡಲಾಗಿದೆ. 5 ದಿನಗಳೊಳಗಾಗಿ ಕೋರ್ಟ್ಗೆ ಹಾಜರಾಗಬೇಕು ಅಂತ ಸೂಚನೆಯನ್ನ ಕೊಡಲಾಗಿದೆ. ವಕೀಲರ ಮೂಲಕ ಕೋರ್ಟ್ಗೆ ಹಾಜರಾಗಬೇಕು ಅಂತ ನೋಟಿಸ್ ಕೊಡಲಾಗಿದೆ. ಈಗೇನು ಅವ್ರಿಗೆ ಜಾಮೀನು ಮಂಜೂರು ಮಾಡಲಾಗಿದೆ, ಅದನ್ನು ಪ್ರಶ್ನೆ ಮಾಡಿ SIT ಮೇಲ್ಮನವಿಯನ್ನು ಸಲ್ಲಿಸಿತ್ತು ಹೈಕೋರ್ಟ್ಗೆ. ಈಗ ಹೈಕೋರ್ಟು ಅದಕ್ಕೆ ಎಚ್.ಡಿ. ರೇವಣ್ಣ ಅವರಿಗೆ ನೋಟಿಸ್ ಕೊಟ್ಟಿದೆ. ಅಂದರೆ ಅಲ್ಲಿಗೆ ರೇವಣ್ಣ ಅವರ ತಲೆ ಮೇಲೆ ತೂಗುಗತ್ತಿ ಸದಾ ಇದ್ದದ್ದೇ. ಎನಿ ಟೈಮ್ ಜಾಮೀನು ಕ್ಯಾನ್ಸಲ್ ಆಗಬಹುದು, ಗೊತ್ತಿಲ್ಲ. ಹಾಗಾಗಿ ಕಾನೂನಿನ ತೂಗುಗತ್ತಿ ಎಚ್.ಡಿ. ರೇವಣ್ಣ ಅವ್ರಿಗೂ ಇದ್ದದ್ದೇನೆ. ಅವರ ಕುಟುಂಬದ ಇನ್ನಿಬ್ಬರಿಗೆ, ಅಂದರೆ ಅವರ ಪತ್ನಿ ಹಾಗೂ ಮಗ ಆಲ್ರೆಡಿ SIT ವಶದಲ್ಲಿದ್ದಾರೆ. ಎಚ್.ಡಿ. ರೇವಣ್ಣ ಅವ್ರಿಗೂ ಕೂಡ ಇದೀಗ ಹೈಕೋರ್ಟ್ ನೋಟಿಸ್ ಕೊಟ್ಟಿದೆ. 5 ದಿನಗಳ ಒಳಗಾಗಿ ಹಾಜರಾಗಬೇಕು ಕೋರ್ಟ್ಗೆ ಅಂತ ನೋಟಿಸ್ ಕೊಟ್ಟಿದೆ. ಅಪ್ಡೇಟ್ ಪಡ್ಕೊಳ್ಳೋಣ. ಪ್ರತಿನಿಧಿ ಖುಷ್ವಂತ್ ನೇರ ಸಂಪರ್ಕದಲ್ಲಿದ್ದಾರೆ. ಖುಷ್ವಂತ್, 5 ದಿನದೊಳಗಡೆ ಕೋರ್ಟ್ಗೆ ಹಾಜರಾಗಬೇಕು ಅಂತ ನೋಟಿಸ್ ಸರ್ವ್ ಮಾಡಿದೆ ಅಂತ. ಇನ್ನು ಏನೆಲ್ಲ ಹೇಳಿದೆ ನೋಟಿಸಲ್ಲಿ, ಏನೆಲ್ಲ ಕಂಡೀಷನ್ಸ್ ಇದೆ? ಶ್ರೀಲಕ್ಷ್ಮಿ, ಈಗಾಗಲೇ ಜೈಲಿನಿಂದ ಹೊರಬಂದು ಜೈಲಿನಿಂದ ಬೇಲ್ ಮೇಲೆ ಕಿಡ್ನಾಪ್ ಕೇಸ್ನಲ್ಲಿ ಹೊರಬಂದಿರುವ ಎಚ್.ಡಿ. ರೇವಣ್ಣ ಅವರಿಗೆ ಇವತ್ತು ನೋಟಿಸ್ ನೀಡಿರುವಂಥದ್ದು. ಅವರು ಹರದನಹಳ್ಳಿ ಮನೆಯಲ್ಲಿ ಒಂದು ಅವರ ಪಕ್ಷದ ಸಭೆಯನ್ನು ನಡೆಸ್ತಿದ್ರು. ಈ ಸಂದರ್ಭದಲ್ಲಿ ಅವರಿಗೆ ನೋಟಿಸ್ ತಲುಪಿರುವಂಥದ್ದು ಹೈಕೋರ್ಟ್ನಲ್ಲಿ. ಮುಖ್ಯವಾಗಿ ಈಗ ಏನು ಕಿಡ್ನಾಪ್ ಕೇಸಲ್ಲಿ ಅವರು ಹೊರಬಂದಿದ್ರು, SIT ಈ ಕೇಸನ್ನು ಕೂಡ ತಗೊಂಡಿತ್ತು. ಹೀಗಾಗಿ ಅವರಿಗೆ ಬೇಲ್ ಸಿಕ್ಕಿದ್ದನ್ನು ಪ್ರಶ್ನಿಸಿ SIT ಈಗಾಗಲೇ ಹೈಕೋರ್ಟ್ ಮೊರೆ ಹೋಗಿರುವಂಥದ್ದು. ಹೀಗಾಗಿ ಹೈಕೋರ್ಟ್ ಅವರಿಗೆ ಹಾಜರಾಗುವಂತೆ, ಈ ಕೇಸ್ನಲ್ಲಿ ವಕೀಲರೊಂದಿಗೆ ಹಾಜರಾಗುವಂತೆ ಏನು ನೋಟಿಸ್ ನೀಡಿದೆ ಅನ್ನುವಂಥ ಮಾಹಿತಿ ಇರುವಂಥದ್ದು. ಹೀಗಾಗಿ ಈಗ ಮತ್ತೆ ಹೈಕೋರ್ಟ್ನಲ್ಲಿ ಇವರ ವಿಚಾರಣೆ ಆಗುತ್ತೆ. ಆಗ ಇವರಿಗೆ ಈಗ ಬೇಲ್ ಇರುವುದನ್ನು ಪ್ರಶ್ನಿಸಿ SIT ಕೋರ್ಟ್ ಮೆಟ್ಟಿಲೇರೋದ್ರಿಂದ ಕೋರ್ಟ್ ಈ ತೀರ್ಮಾನಕ್ಕೆ ಅಂತಿಮವಾಗಿ ಇದು ಇರುವಂಥದ್ದು. ಇಲ್ಲಿ ಬೇಲ್ ರಿಜೆಕ್ಟ್ ಆಗ್ಬೋದು ಅಥವಾ ಮತ್ತೆ ಪುನಃ ಅವರಿಗೆ ಬೇಲ್ ಸಿಗ್ಬೋದು. ಒಂದು ವೇಳೆ ಬೇಲ್ ಏನಾದ್ರು ರಿಜೆಕ್ಟ್ ಆದರೆ ಮತ್ತೆ ಅವರಿಗೆ ಬಂಧನ ಭೀತಿ ಎದುರಾಗುತ್ತೆ ಅಂತ ಹೇಳ್ಬೋದಾಗಿದೆ. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ಖುಷ್ವಂತ್ ಡೀಟೇಲ್ಸ್ಗಾಗಿ.